ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕಾವೇರಿ ನೀರಾವರಿ ನಿರ್ವಹಣಾ ಮಂಡಳಿ ಇಂದು ನಡೆದಂತಹ ನವದೆಹಲಿಯಲ್ಲಿ ಸಭೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಮರಣಶಾಸನವನ್ನು ವಿಧಿಸಿದೆ. ಏನು ಹಿಂದೆ ನೀವು 15 ದಿವಸಗಳ ಕಾಲ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿ ಅವೈಜ್ಞಾನಿಕ ತೀರ್ಪನ್ನು ಹೊರಡಿಸಿದ್ದೀರಿ. ಈ ದಿವಸ ನೀವು ಪ್ರತಿನಿತ್ಯ ನೀವು 12,000 ಕ್ಯೂಸೆಕ್ಸ್ ನೀರನ್ನು 15 ದಿವಸಗಳ ಕಾಲ ಹರಿಸಬೇಕು ಅಂತ ಹೇಳಿದ್ದೀರಿ. ನಮ್ಮ ಜಲಾಶಯಗಳಲ್ಲಿ ಈಗ ಹಳಿದುಳಿದು ಕೂಡ 109 ಅಡಿ ಮಾತ್ರ ನಮ್ಮಲ್ಲಿ ನೀರು ಲಭ್ಯತೆ ಇದೆ. ಇದರ ಒಳಗಡೆ ನಾವು ಮೈಸೂರು, ಮಂಡ್ಯ ಮತ್ತು ಇನ್ನಿತರ 4 ಜಿಲ್ಲೆಗಳಿಗೆ ನಾವು ಕುಡಿಯುವ ನೀರನ್ನು ಕೊಡಬೇಕು. ಬೆಂಗಳೂರು, ರಾಮನಗರ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಗೆ ಈ ಕುಡಿಯುವ ನೀರಿನ ಜೊತೆಗೆ ನಾವು ವ್ಯವಸಾಯಕ್ಕೂ ಕೂಡ ಇದೇ ನೀರನ್ನು ನಂಬಿದ್ದೀವಿ. ಅದರ ಒಳಗಡೆ ನೀವು ಪ್ರತಿನಿತ್ಯ 15,000 ಕ್ಯೂಸ್ ಕೊಡಬೇಕು ಅಂತ ಹೇಳಿದ್ರೆ 1 TMCಗಿಂತ ಹೆಚ್ಚು ನೀರು ಹರಿದು ಹೋಗ್ತದೆ. ಇದರಲ್ಲಿ ನಮ್ಮ ರೈತರು ನಂಬಿತಕ್ಕಂತಹ ವರ್ಣದೇವ ಎಲ್ಲೋ ಮುನ್ಸ್ಕೊಂಡಿದ್ದಾರೆ. ಇದುವರೆಗೂ ಕೂಡ ಕೃಷಿ ಚಟುವಟಿಕೆ ಆಗ್ತಾ ಇಲ್ಲ. ಈಗಾಗಲೇ ಭತ್ತದ ನಾಟಿ ಹಾಕಬೇಕಾಗಿತ್ತು. ಹಾಗೆ ನಾವು ಬೆಳೆದಿರ್ತಕ್ಕಂಥ ಎಲ್ಲ ಕಬ್ಬು, ತೆಂಗು, ಬಾಳೆ ಇತರ ವಾಣಿಜ್ಯ ಬೆಳೆಗಳು ನೀರಿಲ್ಲದೆ ಒಣಗ್ತಾ ಇದ್ದಾವೆ. ಇದೆಲ್ಲನೇ ಅವಲೋಕನ ಮಾಡಿ ಎಲ್ಲಾದರೂ ಒಂದು ಕಡೆ ಕರ್ನಾಟಕದ ಪರ ವಕೀಲರು ಮತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ವಾದ ಮಂಡಿಸೋಕ್ಕೆ ಎಡವಿದ್ದಾರೆ ಎಂಬತಕ್ಕಂಥದ್ದು ಎತ್ತು ತೋರಿಸ್ತದೆ. ಆದ್ದರಿಂದ ರಾಜ್ಯ ಸರ್ಕಾರ ಇವೆಲ್ಲನೂ ಮನಗೊಂಡು ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ಒಂದು ಹನಿ ನೀರನ್ನು ನೀವು ತಮಿಳುನಾಡಿಗೆ ಹರಿಸಬಾರ್ದು. ರಾಜ್ಯದ ರೈತರ ಪರ ನೀವು ನಿಲ್ಲಬೇಕು ಅಂತ ಹೇಳಿ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮದ್ದೂರಿನಿಂದ ಒತ್ತಾಯ ಮಾಡ್ತದೆ. ಜಿಲ್ಲಾಧ್ಯಕ್ಷ ವಿ. ಸಿ. ಉಮಾಶಂಕರ್.